ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ಒಂದು ದೊಡ್ಡ ಅನುಮಾನದ ಬಗ್ಗೆ ಹೇಳಿದ್ವಿ. ಭಾರತದ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದಕ್ಕೆ ಅಹಮದಾಬಾದ್ನ ಈ ವಿಮಾನ ದುರಂತ ಮಾಡಿಸ್ಲಾಯ್ತಾ? ಇದರ ಹಿಂದೆ ಒಂದು ದೇಶದ ಅಧ್ಯಕ್ಷನ ಮಗಳ ಕಂಪನಿ ಶಾಮೀಲಾಗಿತ್ತಾ? ಇದೊಂದು ದೊಡ್ಡ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ತುಂಬ ಮಂದಿ ನಮಗೆ ಬೈಕೊಂಡಿದ್ದು ಇದೆ. ಮೊದಲು ಅವರಿಗೂ ಒಂದು ಕ್ಲಾರಿಟಿ ಕೊಡೋಕೆ ಬಯಸ್ತೀನಿ. ವೀಕ್ಷಕರೇ, ನಾವಿಲ್ಲಿ ಇವರೇ ಮಾಡಿದ್ದಾರೆ, ಇದೇ ಆಗಿದೆ ಅಂತ ಎಲ್ಲಿಯೂ ಹೇಳ್ತಾ ಇಲ್ಲ. ಏನೇನು ನಡೆದಿರಬಹುದು, ಏನೇನು ಅನುಮಾನಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಖಂಡಿತ ನಾವು ಹೇಳಿರೋ ಎಲ್ಲ ಆ್ಯಂಗಲ್ನಲ್ಲಿಯೂ ತನಿಖೆಗಳು ನಡೆಯುತ್ತೆ. ಆದರೆ ಪ್ರಶ್ನೆ ಮಾಡುವ ಹಾಗೂ ಅನುಮಾನ ವ್ಯಕ್ತಪಡಿಸೋದು ನಮ್ಮ ಜವಾಬ್ದಾರಿ. ಅದನ್ನು ಮಾಡ್ತಿದ್ದೀವಿ ಅಷ್ಟೇ. ವೀಕ್ಷಕರೇ, ಕಳೆದ 2 ವಿಡಿಯೋಗಳನ್ನು ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ. ಅದರಲ್ಲಿ ನಾವು ಹೇಳಿದ ಅನುಮಾನಗಳನ್ನು ನೋಡಿದ ನಂತರ ಖಂಡಿತ ಇದೊಂದು ಆಕ್ಸಿಡೆಂಟ್ ಅಂತ ಅನಿಸೋದಕ್ಕೆ ಚಾನ್ಸೇ ಇಲ್ಲ. ಏನೋ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಆದರೆ ಇಷ್ಟರವರೆಗೂ ಹೇಳಿದ್ದು ಒಂದಾದರೆ, ಈಗ ನಾವು ಹೇಳೋ ವಿಷಯ ಬೇರೆಯದ್ದೇ ಲೆವೆಲ್ಲು. ವಿಮಾನ ದುರಂತದ ಹಿಂದೆ ಈ ಕಾರಣದ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅಷ್ಟಕ್ಕೂ ಏನದು ಕಾರಣ, ಯಾರು ಆ ಅಧ್ಯಕ್ಷನ ಮಗಳು, ಯಾವ ಕಂಪನಿಯದು, ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇತ್ತೀಚಿನ ದಿನದಲ್ಲಿ ಅತ್ಯಂತ ದೊಡ್ಡ ವಿಮಾನ ದುರಂತ ಅಂದರೆ ಇದೆ. ಜನರಲ್ ಆಗಿ ಪ್ಲೇನ್ ಟೇಕ್ ಆಫ್ ಮಾಡುವಾಗ ಎಲ್ಲ ರೀತಿಯ ಚೆಕಿಂಗ್ ಕೂಡ ಆಗಿರುತ್ತೆ. ಫೈನಲ್ ಅಪ್ರೂವಲ್ ಆದಮೇಲೆ ಟೇಕ್ ಆಫ್ಗೆ ಅಪ್ರೂವಲನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಮೊದಲ 5 ನಿಮಿಷ ಪೈಲಟ್ಗಳಿಗೆ ತುಂಬ ಕಷ್ಟ. ಈ ಪರ್ಟಿಕ್ಯುಲರ್ ಬೋಯಿಂಗ್ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಿದ ಯಾವುದೇ ಕೆಟ್ಟ ರೆಕಾರ್ಡ್ ಇಲ್ಲವೇ ಇಲ್ಲ. ಮೊದಲು ಈಗ ನಾವು ಗಮನಿಸಬೇಕಾಗಿದ್ದು ಈ ಪ್ಲೇನ್ನ ಮೇಂಟೆನೆನ್ಸ್ ಜವಾಬ್ದಾರಿ ಯಾರದ್ದು ಅಂತ. ಯಾಕಂದರೆ ಇದು ಡೊಮೆಸ್ಟಿಕ್ ಫ್ಲೈಟ್ ಅಲ್ಲ, ಇದು ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿದೆ. ಸ್ವಲ್ಪ ಜಾಸ್ತಿಯೇ ಪ್ಲೇನ್ ಕಂಡೀಷನನ್ನು ಚೆಕ್ ಮಾಡಲಾಗುತ್ತೆ. ಸೊ ಈಗ ಈ ದುರಂತದ ಅತಿ ದೊಡ್ಡ ಜವಾಬ್ದಾರಿ ಹೊರಬೇಕಾಗಿದ್ದು ಕೂಡ ಇದೇ ಮೇಂಟೆನೆನ್ಸ್ನ ಸಂಸ್ಥೆ. ಇದರ ಜೊತೆ ಇನ್ನೊಂದು ವಿಷಯ ಇದೆ. ಈ ಪ್ಲೇನ್ ಯಾವ ಏರಿಯಾದಿಂದ ಫ್ಲೈ ಮಾಡಿತ್ತೋ ಆ ಏರಿಯಾದಲ್ಲಿ ಏನಾದರೂ ರಿಸ್ಕ್ ಇತ್ತಾ ಅನ್ನೋದು, ಅದಂತೂ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಈ ಏರ್ಪೋರ್ಟ್ ತುಂಬ ಸಮಯದಿಂದ ಇದೆ ಹಾಗೂ ಈ ಏರ್ಪೋರ್ಟ್ ಇರುವಂತಹ ಜಾಗ ಕೂಡ ತುಂಬ ಅಫಿಷಿಯಲ್ ಆಗಿರುವಂತಹ ಜಾಗ. ಈ ಎಲ್ಲ ಆ್ಯಂಗಲ್ನಿಂದಲೂ ನಾವು ನೋಡಬೇಕಾಗುತ್ತೆ. ಒಮ್ಮೆ ಖಲಿಸ್ತಾನಿ ಉಗ್ರ ಪನ್ನು ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ದ ಭಾರತದ ವಿಮಾನವನ್ನು ನವೆಂಬರ್ 19ಕ್ಕೆ ಹೊಡೆದು ಹಾಕ್ತೀವಿ ಅಂತ. ಇದು ಕಳೆದ ವರ್ಷದ ವಿಷಯ. ಇದೆಲ್ಲ ಬಿಟ್ಟು ಈಗ ಎಲ್ಲರ ಗಮನ ಹೋಗೋದು ಈ ಪ್ಲೇನ್ನ ಮೇಂಟೆನೆನ್ಸ್ ಮಾಡಿದವ್ರು ಯಾರು ಅಂತ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಏರ್ ಇಂಡಿಯಾದ ಮೇಂಟೆನೆನ್ಸ್ ಮಾಡ್ತಿರೋದು ಟರ್ಕಿಶ್ ಟೆಕ್ನಿಕ್ ಅನ್ನೋ ಕಂಪನಿ. ಇದು MRO ಕಂಪನಿಯಾಗಿದೆ. ಅಂದರೆ ಏರೋಪ್ಲೇನ್ಗಳ ಮೇಂಟೆನೆನ್ಸ್ ರಿಪೇರ್ ಓವರ್ ಆಲ್ ಅಂತ. ಏರ್ ಏಷ್ಯಾ ಇದ್ದಿದ್ದು ಈಗ ಏರ್ ಇಂಡಿಯಾ ಆಗಿದೆ. ಇದೆರಡರ ಕೊಲಾಬ್ರೇಷನ್ ಆಗಿತ್ತು. ಇದರಲ್ಲಿ ಟರ್ಕಿಶ್ ಕಂಪನಿ ಕೆಲಸ ಮಾಡ್ತಿತ್ತು. ಈ ಎಲ್ಲ ಬೋಯಿಂಗ್ಗಳನ್ನು ಇದೇ ಟರ್ಕಿಶ್ ಕಂಪನಿ ಮೇಂಟೈನ್ ಕೂಡ ಮಾಡ್ತಾ ಇತ್ತು. ಇದರ ಜೊತೆಗೆ ಇನ್ನೊಂದು ಟರ್ಕಿಶ್ ಕಂಪನಿ ಕೂಡ ಕೆಲಸ ಮಾಡ್ತಿತ್ತು. ಅದರ ಹೆಸರು ಸೆಲಬಿ. ಈ ಸೆಲಬಿ ಅನ್ನೋ ಕಂಪನಿ ತುಂಬಾ ನಿಗೂಢವಾದ ಕಂಪನಿ. ಇದರ ಶೇರ್ನಲ್ಲಿ ಹೆಚ್ಚಿನ ಅಂಶ ಟರ್ಕಿಯ ಅಧ್ಯಕ್ಷ ಎರ್ಡಗನ್ಸ್ನ ಮಗಳಿಗೆ ಸೇರಿದ್ದು ಅಂತಲೂ ಹೇಳಲಾಗುತ್ತೆ. ಇದು ಇನ್ನೂ ತುಂಬ ಅನುಮಾನವಾಗೇ ಇದೆ. ಇದಕ್ಕೆ ಸರಿಯಾದ ಕ್ಲಾರಿಟಿ ಕೂಡ ಇಲ್ಲ. ಬಟ್ ಅವರಿಗೆ ಸೇರಿದ್ದು ಅನ್ನೋದು ತುಂಬ ಕಡೆ ವೈರಲ್ ಆಗಿದೆ. ಈ 2 ಕಂಪನಿಗಳು ಭಾರತದ ಪ್ಲೇನ್ಗಳ ಮೇಂಟೆನೆನ್ಸನ್ನು ನೋಡ್ಕೊಳ್ತಾ ಇತ್ತು. ಆಪರೇಷನ್ ಸಿಂಧೂರ್ ನಂತರ ಈ ಕಂಪನಿಯನ್ನು ಭಾರತ ಕೈ ಬಿಟ್ಟುಬಿಡುತ್ತೆ. ಅವರನ್ನು ಒದ್ದು ಓಡಿಸ್ತಾರೆ. ನಾರ್ಮಲಿ ಇಂಥ ದೊಡ್ಡ ಬಿಸ್ನೆಸ್ಸನ್ನು ಕಿತ್ಕೊಂಡಾಗ ಏನಾದರೂ ಕೆಟ್ಟ ಯೋಚನೆ ಬಂದೇ ಬರುತ್ತೆ. ಅದೇ ಯೋಚನೆ ಈ ಕಂಪನಿಗಳಿಗೂ ಕೂಡ ಬಂದಿತ್ತ. ಅದೇ ಯೋಚನೆಯಿಂದ ಟರ್ಕಿಯ ಈ ಕಂಪನಿಗಳು ಏನಾದರೂ ಅನಾಹುತ ಮಾಡಿದ್ರ, ಷಡ್ಯಂತ್ರ ನಡೆಸಿದ್ರ, ಇದು ಈಗ ಇರುವಂತಹ ಅನುಮಾನ. ಯಾಕಂದರೆ ಟರ್ಕಿಯ ಈ 2 ಕಂಪನಿಗಳಿಗೆ ಇಲ್ಲಿನ ವಿಮಾನಗಳ ಎಲ್ಲ ಸಿಸ್ಟಮ್ಗಳು ಕೂಡ ಚೆನ್ನಾಗಿ ಗೊತ್ತಿತ್ತು. ವೀಕ್ಷಕರೇ, ನಾರ್ಮಲ್ ಆಗಿ ಫ್ಲೈಟ್ನಲ್ಲಿ ಟೆಕ್ನಿಕಲ್ ಎರರ್ ಅಥವಾ ತಾಂತ್ರಿಕ ದೋಷ ಬರೋದು ತುಂಬ ಕಡಿಮೆ. ಯಾರದ್ದಾದರೂ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಯಾವುದೇ ಸಮಸ್ಯೆ ಕೂಡ ಬರೋದಿಲ್ಲ. ಈ ದೋಷ ಹೇಗಾಗಿದೆ ಅನ್ನೋದು ಖಂಡಿತ ಫ್ಲೈಟ್ ರೆಕಾರ್ಡ್ನಿಂದ ಗೊತ್ತಾಗುತ್ತೆ.
ಆದರೆ ಇದು ಕೂಡ ಸಂಭಾವ್ಯ ಆ್ಯಂಗಲ್ ಆಗಲಿದೆ. ಈ ಆ್ಯಂಗಲ್ನಲ್ಲೂ ಖಂಡಿತ ತನಿಖೆ ಆಗೇ ಆಗುತ್ತೆ. ಇವಾಗಿನ ಕಾಲದಲ್ಲಿ ಇಂಟರ್ನೆಟ್ಟಿಂದ ಎಲ್ಲ ವಿಷಯಗಳು ಎಲ್ಲರಿಂದ ಬೇಗ ಹರಡ್ಬಿಡುತ್ತೆ. ಈ ದುರ್ಘಟನೆಯ ಎಲ್ಲ ಮಾಹಿತಿಗಳು ಕೂಡ ಜನರ ಬಳಿ ಇದೆ. ಅನುಮಾನಗಳು ಬೆಟ್ಟದಷ್ಟಿದೆ. ನಾವು ಈಗ ತೆಗೆದುಕೊಂಡಿರೋ ಹೆಸರು ಆ ದೇಶದ ಇತಿಹಾಸ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸೊ ಇದು ಮಾಡಿಲ್ಲ ಅಂತಾನೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದೇ ಮಾಡಿದೆ ಅಂತಲೂ ನಂಬೋದಕ್ಕೂ ಆಗಲ್ಲ. ಜನರಲಿ ಇಂತಹ ಕ್ರ್ಯಾಶ್ಗಳು ನಡೆದಾಗ ಅದನ್ನು ಪೈಲಟ್ ಮೇಲೆ ಹಾಕಿಬಿಡ್ತಾರೆ. ಆದರೆ ಇಲ್ಲಿ ಪೈಲಟ್ಗಳು ತುಂಬ ಎಕ್ಸ್ಪೀರಿಯನ್ಸ್ ಇರೋರಾಗಿದ್ದರು. ಸಾಮಾನ್ಯವಾಗಿ ಇಂತಹ ಘಟನೆಗಳನ್ನು ಎಲ್ಲೂ ಕೂಡ ನಾವು ನೋಡಿಯೇ ಇಲ್ಲ. ಟೇಕ್ ಆಫ್ ಆಗಿ ಸುಮಾರು 650 ಎತ್ತರಕ್ಕೆ ಹೋದ ಮೇಲೆ ಅದರ ನೋಸ್ ಡೌನ್ ಆಗಿರೋದು ತುಂಬ ಕಡಿಮೆ, ಅಥವಾ ಆಗಿಲ್ಲ ಅಂತಲೂ ಹೇಳ್ಬಹುದು. ನೋಸ್ ಡೌನ್ ಕೂಡ ಅಲ್ಲ, ಇದು ಲಿಫ್ಟ್ ಮಾಡೋಕೆ ಆಗದೆ ಇಲ್ಲಿ ವಿಮಾನ ಕೆಳಗೆ ಬಿದ್ದಿರೋದು. ಇದರಲ್ಲಿ ಟರ್ಕಿಯ ಕೈವಾಡ ಲಾಜಿಕಲಿ ಸರಿಯಾಗೇ ಇದೆ. ಇದರಲ್ಲೂ ಒಂದು ವಿಷಯ ಏನಂದರೆ ಇದು ರೇರ್ ಇನ್ಸಿಡೆನ್ಸ್. ಇದೊಂದು ನಾರ್ಮಲ್ ಕ್ರ್ಯಾಶ್ ಅಲ್ಲ, ಕ್ರ್ಯಾಶ್ ಅಂತಲೂ ಹೇಳೋಕ್ಕಾಗಲ್ಲ, ಇದೊಂದು ಬ್ಲಾಸ್ಟ್. ಇದನ್ನೇ ಯೋಗ ಗುರು ಬಾಬಾ ರಾಮದೇವ್ ಅವರು ಕೂಡ ಹೇಳಿದ್ದು. ಪೈಲಟ್ಗೆ ಇಲ್ಲಿ ರೆಸ್ಪಾಂಡ್ ಮಾಡೋದಕ್ಕೆ ಸಹ ಟೈಮ್ ಸಿಕ್ಕಿರಲಿಲ್ಲ. ನೀವು ಒಂದನ್ನು ನೋಟಿಸ್ ಮಾಡಿ, ಲಾಸ್ಟ್ ಟೈಮ್ ಮೋದಿಜಿ ಸೌದಿಗೆ ಹೋದಾಗ ಕೂಡ ಪಹಲ್ಗಾಮ್ ದಾಳಿಯಾಗಿತ್ತು. ಈ ಸಲ G7ಗೆ ಹೋಗೋರಿದ್ರು. ಅದಕ್ಕಿಂತ ಮುಂಚೆ ಇದೆಲ್ಲ ನಡೆಯೋದು ಖಂಡಿತ ಕೋ ಇನ್ಸಿಡೆನ್ಸ್ ಅನ್ನೋದಕ್ಕೆ ಆಗುತ್ತಾ? ಈ ವಿಡಿಯೋ ನೋಡೋರಿಗೆ ಅನ್ನಿಸಬಹುದು ಇದೊಂದು ವಿಮಾನ ಅಪಘಾತ ಅಷ್ಟೇ, ಇದನ್ನು ಇಷ್ಟೊಂದು ಆ್ಯಂಗಲ್ನಿಂದ ಯೋಚನೆ ಯಾಕೆ ಮಾಡ್ತಿದ್ದೀರಾ ಅಂತ. ಯಾಕಂದರೆ ಈ ಘಟನೆ ನಡೆದಿರೋದು ಸಾಧಾರಣ ಟೈಮ್ನಲ್ಲ, ಒಂದು ಅಸಾಧಾರಣ ಸಮಯದಲ್ಲಿ. ಜಾಗತಿಕ ಮಟ್ಟದಲ್ಲಿ ಈಗ ಏನೇನು ಆಗ್ತಿದೆ ಅನ್ನೋದನ್ನು ನೀವು ಕೂಡ ನೋಡಿರ್ತೀರ. ಆದ್ದರಿಂದ ನಾವು ಈ ಎಲ್ಲ ಆ್ಯಂಗಲ್ನಿಂದಲೂ ಕೂಡ ತಾಳೆ ಹಾಕಿ ನೋಡಲೇಬೇಕು. ಎಸ್ಪೆಷಲಿ ಮೋದಿಜಿ G7ಗೆ ಹೋಗೋರಿದ್ದಾರೆ. ಆಲ್ರೆಡಿ ಕೆಲ ನಾಯಕರು ಹೋಗಿದ್ದಾರೆ ಕೂಡ. ನಮ್ಮ ರಾಹುಲ್ ಗಾಂಧಿ ಮೋಸ್ಟ್ಲಿ ವಿದೇಶದಲ್ಲಿದ್ದಾರೆ. ಇನ್ನೂ ಅವ್ರ ಕಡೆಯಿಂದ ದೊಡ್ಡ ಹೇಳಿಕೆ ಯಾವುದೂ ಕೂಡ ಬಂದಿಲ್ಲ. ಯಾವಾಗಲೂ ರಿಯಾಕ್ಷನ್ಗೆ ಸ್ವಲ್ಪ ಟೈಮ್ ತಗೊಳ್ತಾರೆ. ನಾನು ಈಗಾಗಲೇ ತುಂಬ ಸಲ ನಿಮಗೆ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಪರಿವಾರ ವಿದೇಶಕ್ಕೆ ಹೋದಾಗಲೆಲ್ಲ ಕೂಡ ಏನೋ ಒಂದು ರೀತಿಯ ಭಯ ಖಂಡಿತ ಇದ್ದೇ ಇರುತ್ತೆ. ಈ ಫ್ಯಾಮಿಲಿ ವಿದೇಶಕ್ಕೆ ಹೋದಾಗಲೆಲ್ಲ ಏನಾದರೂ ದುರ್ಘಟನೆ ಸಂಭವಿಸುತ್ತೆ. ಅದು ಕಾಕತಾಳೀಯವೋ ಏನೋ ಒಂದೂ ಗೊತ್ತಿಲ್ಲ. ಈಗಲೂ ದುಬೈಯಿಂದ ಕತಾರ್ ಹೋಗಿದ್ದಾರೆ ಅನ್ನೋ ಸುದ್ದಿ ಇದೆ. ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅವರ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ ಸ್ವತಃ ಕಾಂಗ್ರೆಸ್ನವರಿಗೂ ಕೂಡ ಅದು ಗೊತ್ತಾಗೋದೇ ಇಲ್ಲ. ಭಾರತ ಈಗ ಅಭಿವೃದ್ಧಿಯಲ್ಲಿ ತುಂಬ ಸ್ಪೀಡಾಗಿದೆ. ಇದರಿಂದ ನಮ್ಮ ಹಿಂದೆ ಅಷ್ಟೇ ಶತ್ರುಗಳು ಕೂಡ ಹುಟ್ಕೊಂಡಿದ್ದಾರೆ. ಭಾರತ ಮೈ ತುಂಬ ಕಣ್ಣಿಟ್ಕೊಂಡು ಕಾಯ್ತಾ ಇರಬೇಕು. ವೀಕ್ಷಕರೇ, ಈ ಅನುಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.